ಏನೇನೋ ಮಾತಾಡ್ತಾರೆ. ಹಂಗೆ ಹಿಂಗೆ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಅಲ್ಲ, ಅವರಪ್ಪ ಹೇಳಿದ್ರು ನರೇಂದ್ರ ಮೋದಿಜಿ ಅವರು ಕೇಳಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ನಮ್ಮ ಭಾರತದ ಭೂಸೇನೆ, ವಾಯುಸೇನೆ, ನೌಕಾಸೇನೆ, BSF, CRPF ಸೈನಿಕರು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದಂತ ಉಗ್ರಗಾಮಿಗಳನ್ನ ಅವ್ರದ್ದು ದೇಶದ ಒಳಗಡೆ ನುಗ್ಗಿ ಉಗ್ರಗಾಮಿಗಳ ಶಿಬಿರಗಳನ್ನ ಧ್ವಂಸ ಮಾಡೋದ್ರ ಮುಖಾಂತರ, ಉಗ್ರಗಾಮಿಗಳನ್ನ ಸಂಹಾರ ಮಾಡೋದ್ರ ಮುಖಾಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರ ಪೆಂಟೆಗೆ ಬಂದ್ರೆ ನಿಮಗೆ ಇದೇ ಗತಿ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವಿಡೀ ದೇಶದಾದ್ಯಂತ ತಿರಂಗ ಯಾತ್ರೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ನರೇಂದ್ರ ಮೋದಿಜಿ ಅವರಿಗೆ, ನಮ್ಮ ರಕ್ಷಣಾ ಸಚಿವರಿಗೆ, ನಮ್ಮ ಸೈನಿಕರಿಗೆ ನಾವಿದ್ದೀರಿ ನಿಮ್ ಜೊತೆಲಿ, ಮುನ್ನಕ್ಕೆ ಹೊರದಾಕ್ರಿ ಪಾಕಿಸ್ತಾನದ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪಾಕಿಸ್ತಾನಕ್ಕೆ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ನಾವು ಮನ್ಸಿಟ್ರೆ ಪ್ರಪಂಚದ ಭೂಪಟದಲ್ಲಿ ಪಾಕಿಸ್ತಾನ ಅನ್ನೋ ನಕ್ಷೆನೇ ಇರಲ್ಲ ಅಂತ ಹೇಳಿ ನೋಡ್ಸ್ಕೊಟ್ಟಿರ್ತಕ್ಕಂಥವ್ರಿಗೆ ನಾವು ಬೆಂಬಲ ಸೂಚಿಸ್ತಾ ಇದ್ದೀರಿ. ಇಲ್ಲಿ ನಾವು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ವಿದ್ಯಾರ್ಥಿಗಳನ್ನ, ಎಲ್ಲ ರಾಜಕೀಯ ಮುಖಂಡರುಗಳನ್ನ, ಪತ್ರಕರ್ತರನ್ನ, ಡಾಕ್ಟರ್ಗಳನ್ನ, ಪ್ರತಿಯೊಂದು ನಾಗರಿಕರುಗಳನ್ನು ಕರೆದಿದ್ರಿ. ಸುಮಾರು ಜನ ನೀವು ಇಲ್ಲಿ ಬಂದಿದ್ದೀರಿ. ಸಂಪಂಗಣ್ಣವರು ಇರ್ಬೋದು, ನಮ್ಮ ಸುರೇಶ್ ಅವರು ಇರ್ಬೋದು, ನಮ್ಮ ಶರ್ಮಾ ಅವರು ಇರ್ಬೋದು, ಬುಜ್ಜಿಯವರು ಇರ್ಬೋದು, ಕಮಲ್ ಅವರು ಇರ್ಬೋದು, ಹನುಮಂತರು ಇರ್ಬೋದು, ಜೈ ಇರ್ಬೋದು, ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾದಂತ ಓಂಶಕ್ತಿ ಚಲಪತಿರವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀರಿ. ನಮ್ಮ ಪ್ರಕಾಶ್ ಅವರು, ಪತ್ರಕರ್ತರು, ಎಲ್ಲರೂ ನಮ್ಮ ವಿದ್ಯಾರ್ಥಿನಿಯರು. ನಾವು ಈಗಲಿಂದನೇ ತಿಳ್ಕೋಬೇಕು, ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ದೇಶದ ಅಭಿಮಾನ ಬರಬೇಕು, ದೇಶದ ಬಗ್ಗೆ ಗೌರವ ಬರಬೇಕು. ಪಾಕಿಸ್ತಾನದಲ್ಲಿ, ಚೈನಾದಲ್ಲಿ ಯಾರೇ ನಮ್ಮ ತಟ್ಟೆಗೆ ಬಂದ್ರೆ ಅದನ್ನ ನೋಡ್ಕೊಳ್ಳಕ್ಕೆ ನಮ್ಮ ಸೈನಿಕರಿದ್ದಾರೆ. ಈ ಮನೆಯಲ್ಲೇ ಇದ್ಕೊಂಡು, ಈ ದೇಶದಲ್ಲೇ ಇದ್ಕೊಂಡು ಪಾಕಿಸ್ತಾನದ ಏಜೆಂಟ್ಗಳಂತೆ ಯಾರು ವರ್ತನೆ ಮಾಡ್ತಾ ಇದ್ದಾರೆ ಅವ್ರನ್ನ ಸದೆಬಡಿಯಂತ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಇವತ್ತು ಸೈನಿಕರ ಬಗ್ಗೆ ಡೌಟ್ ಬೀಳಂತವ್ದು, ಸೈನಿಕರು ನರೇಂದ್ರ ಮೋದಿಜಿ ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಂತವ್ದು. ಅವ್ರಿಗೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಬಾಯಿ ಇಲ್ಲ. ಯಾಕಂದ್ರೆ 6ನೇ ತಾರೀಕಿಂದ 13ನೇ ತಾರೀಕುವರೆಗೂ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರಕ್ಷಣಾ ಮಂತ್ರಿಗಳ ಜೊತೆಲಿ, ರಕ್ಷಣಾ ಪ್ರಮುಖರ ಜೊತೆಲಿ, ಸೈನಿಕರ ಜೊತೆಲಿ ನಿರಂತರವಾಗಿ ಮೀಟಿಂಗ್ ಗಳನ್ನ ಮಾಡಿ ಪಾಕಿಸ್ತಾನಕ್ಕೆ ನುಗ್ಗಿ ಇಸ್ಲಾಮಾಬಾದ್, ಲಾಹೋರ್, ಕರಾಚಿಗೆ ನಮ್ಮ ವಾಯುಸೇನೆಯಿಂದ ದಾಳಿ ಮಾಡೋದ್ರ ಮುಖಾಂತರ ನಮ್ಮ ತಂಟೆಗೆ ಬಂದ್ರೆ ನೀವಿರಲ್ಲ. ಈಗಾಗಲೇ ನಿಮ್ ತಿನ್ನಕ್ ಊಟಕ್ಕಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೀರಿ. ಸಿಂಧು ನದಿಯಿಂದ ನೀರನ್ನ ನಿಲ್ಸಿ ತೊಳ್ಕೊಳ್ಳಕ್ಕೂ ನೀರಿಂದ ಮಾಡಿದ್ದೀರಿ, ಕುಡಿಯಕ್ಕೂ ನೀರಿಂದ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ನೀವು ಏನ್ ಮಾಡ್ತೀರಿ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ನಮ್ಮ ಸೈನಿಕರಿಗೆ ಕೊಟ್ಟಂತ ಫ್ರೀ ಹ್ಯಾಂಡ್, ನಿನ್ ಮುನ್ನುಗ್ಗಿ ನೀವು ಇಷ್ಟ ಬಂದಾಗ ಹೊಡೆದಾಕ್ರಿ ಪಾಕಿಸ್ತಾನ ಅಂತ ಹೇಳಿದಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ಅವರ ಸೈನಿಕ ಮುಖ್ಯಸ್ಥರು ಎಲ್ಲರೂ ಅಂಗಲಾಚಿ ಬೇಡ್ಕೊಂಡು ದಯವಿಟ್ಟು ನಿಲ್ಸಿ ಯುದ್ಧ, ನಿಲ್ಸಿ ಯುದ್ಧ, ನಮ್ ಕೈನ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರ ಏನೇನೋ ಮಾತಾಡ್ತಾರೆ. ಹಂಗೆ ಹಿಂಗೆ ಟ್ರಂಪ್ ಹೇಳ್ಬಿಟ್ಟ. ಟ್ರಂಪ್ ಅಲ್ಲ, ಅವರಪ್ಪ ಹೇಳಿದ್ರು ನರೇಂದ್ರ ಮೋದಿಜಿ ಅವರು ಕೇಳಲ್ಲ. ವಿಶ್ವ ನಾಯಕರು ನರೇಂದ್ರ ಮೋದಿಜಿ ಅವರು. ಅದಕ್ಕೋಸ್ಕರ ನಾವೆಲ್ಲ ಒಟ್ಟಾಗಿರ್ಬೇಕು. ಚುನಾವಣೆ ಬಂದಾಗ ರಾಜಕಾರಣ ಮಾಡೋಣ, ದೇಶ ಅಂತ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಸೇರಿ, ಹಿಂದೂ, ಕ್ರೈಸ್ತರು, ಮುಸಲ್ಮಾನರು, ನಾವೆಲ್ಲ ಈ ದೇಶದ ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮ ಸೈನಿಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ನರೇಂದ್ರ ಮೋದಿಜಿ ಅವರಿಗೆ ನಾವಿದ್ದೀರಿ ನಿಮ್ ಜೊತೆಯಲ್ಲಿ ಅಂತ ಹೇಳಿ ನೀವು ಇವತ್ತೇನು ನೋಡ್ಸ್ಕೊಟ್ಟಿದ್ದೀರಿ ಅದನ್ನ ನಿರಂತರವಾಗಿ ನಮ್ಮ ಬ್ಲಡ್ ಅಲ್ಲಿ ನಾವು ಅದನ್ನ ಕೂಡಿಸ್ಕೊಬೇಕು. ನಾವು ದೇಶಕ್ಕೋಸ್ಕರ ಪ್ರಾಣ ಕೊಡೋಕೆ ರೆಡಿ ಆಗಿರ್ಬೇಕು. ಆ ನಿಟ್ಟಿನಲ್ಲಿ ನಾವು ಸೈನಿಕರಂತೆ ಕೆಲಸ ಮಾಡೋಣ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರು ಹೆಸರು ಹೇಳಿ ನಿಮಗೆ ವಂದನೆಗಳನ್ನ ನಮ್ಮ ಜೊತೆಯಲ್ಲಿ ಬಂದಂತ ಮಾಧ್ಯಮ ಮಿತ್ರರು, ಪೊಲೀಸ್ ಇಲಾಖೆಯವರು, ಪತ್ರಕರ್ತರು, ಎಲ್ಲರಿಗೂ ವಿದ್ಯಾರ್ಥಿನಿಯರು, ಶಿಕ್ಷಕರು, ನಮ್ಮ ಎಲ್ಲ ಪಕ್ಷದ ಮುಖಂಡಗಳಿಗೂ ಧನ್ಯವಾದ.